ಆತ್ಮೀಯ ಬಂಧುಗಳೇ, ಇವತ್ತು ಮೊದಲನೇ ದಿನದ ಒಂದು ಹೋರಾಟವನ್ನು ರಾಜುಗೌಡರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅದು ಎಷ್ಟು ದಿನಕ್ಕೆ ಕಾಲಿಡ್ತದೋ ಗೊತ್ತಿಲ್ಲ. ನಾನು ಅಭಿಮಾನಿಗಳಲ್ಲಿ ಒಂದು 4 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಗೊತ್ತಿರ್ತಕ್ಕಂಥ ಅಭಿಮಾನಿಗಳು ಇದ್ದಾರೆ, ವಿಷಯ ಗೊತ್ತಿಲ್ಲದ ಅಭಿಮಾನಿಗಳು ಇದ್ದಾರೆ. ಇದು ದೊಡ್ಡ ಮಟ್ಟದ ಹೋರಾಟವನ್ನ ಕಳೆದ ಬಹಳಷ್ಟು ವರ್ಷಗಳಿಂದ ಅವರು ಮರಣದ ನಂತರ ರಾಜುಗೌಡರ ನೇತೃತ್ವದಲ್ಲಿ ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲವೂ ಸೇರಿಕೊಂಡು ಒಂದಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದೀವಿ. ಅದರ ಫಲವಾಗಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಆಗಿದೆ. ಅದ ಗಣನೆಗೆ ತೆಗೆದುಕೊಳ್ಬೇಕು. ಇವತ್ತು ಪುಣ್ಯಭೂಮಿಗೂ ಅಷ್ಟೇ ವೆರಿ ಸಿಂಪಲ್, ಯಾರು ಅಷ್ಟೇನು ಕಷ್ಟಪಡಬೇಕಾದಂತ ಒಂದು ವಿಷಯ ಇಲ್ಲ. ವಿಷಯವನ್ನ ಅರ್ಥಕೊಂಡ್ರೆ ಸಾಕು. ಅಭಿಮಾನ್ ಸ್ಟುಡಿಯೋದ ಮಾಲೀಕರು 10 ಗುಂಟೆ ಜಾಗವನ್ನ ಒಂದಷ್ಟು ಕನಿಷ್ಠ ಷರತ್ತುಗಳನ್ನ ವಿಧಿಸಿ ಕೊಟ್ಟಿದ್ದಾರೆ. ಸರ್ಕಾರ ಅವ್ರ ಜೊತೆ ಸೌಜನ್ಯಯುತವಾಗಿ ನಡ್ಕೊಂಡು ಅವರನ್ನ ಕರೆಸಿ ಮಾತಾಡಿದ್ರೆ ಇವತ್ತೇ ಆ ಒಂದು ವಿಷಯ ಇತ್ಯರ್ಥ ಆಗ್ತದೆ. ಬೇಕಾದ್ರೆ ಅದರ ಒಂದು ಸಹಭಾಗಿತ್ವವನ್ನ ರಾಜುಗೌಡರು ವಹಿಸ್ತಾರೆ. ಸರ್ಕಾರಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಮುಜುಗರ ಆದ್ರೆ ಇದು ಕಗ್ಗಂಟಾಗಿದೆ, ಹೆಂಗೆ ಬಗೆಹರಿಸಬೇಕು ಅಂತ ಏನಾದರೂ ಪ್ರಶ್ನಾರ್ಥಕ ಚಿಹ್ನೆ ಇದ್ರೆ ರಾಜುಗೌಡರ ಹತ್ರ ಸರ್ಕಾರ ಬರಲಿ ಅಥವಾ ಅಧಿಕಾರಿಗಳು ಬರಲಿ, ಅದಕ್ಕೆ ವಿಶೇಷ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಯಾಕೆಂದ್ರೆ ಸರ್ಕಾರದ ಮತ್ತು ಅಭಿಮಾನ್ ಸ್ಟುಡಿಯೋದ ಒಂದು ಮಧ್ಯಸ್ಥಿಕೆಯನ್ನ ರಾಜುಗೌಡರು ವಹಿಸ್ತಾರೆ. ಯಾಕಂದ್ರೆ ನಿರಂತರವಾಗಿ ಅವರು ಮಾತುಕತೆಯಲ್ಲಿದ್ದಾರೆ, ಒಂದು ಒಡನಾಟದಲ್ಲಿದ್ದಾರೆ. ಅಭಿಮಾನ್ ಸ್ಟುಡಿಯೋದರ ಹತ್ರ ಮಾತಾಡ್ತು ಅಂತ ಅಂದ್ರೆ ಇವತ್ತೇ ನಾವು ಹೋರಾಟವನ್ನ ಕೈಬಿಟ್ಟು ಪುಣ್ಯಭೂಮಿಯನ್ನ ರಚನೆ ಮಾಡ್ಲಿಕ್ಕೆ, ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಬೇಕಾಗ್ತದೆ. ನೋಡಿ, ಇವತ್ತು ಪುಣ್ಯ ಸ್ಮರಣೆ ಬರ್ತಾ ಇದೆ. 14ನೇ ವರ್ಷದ ಪುಣ್ಯ ಸ್ಮರಣೆ ಇದೇ ತಿಂಗಳು 33 ತಾರೀಕು ಬರ್ತಾ ಇದೆ. ಅದರ ಅಧಿಕೃತ ಅನುಮತಿಯನ್ನ ಸರ್ಕಾರ ಈಗಾಗಲೇ ಕೊಟ್ಟಿದೆ. ರಾಜುಗೌಡರು ಓಡಾಡಿ ಅದರ ಒಂದು ಅನುಮತಿಯನ್ನು ಸಹ ತೆಗೆದುಕೊಂಡಿದ್ದಾರೆ. ಅಧಿಕೃತವಾಗಿ, ಯಾರು ಅನಧಿಕೃತವಾಗಿ ಒಂದು ಮಾಹಿತಿ ಕೊಡ್ತಾನೆ ಅಥವಾ ಅನುಮತಿಯನ್ನ ಪಡೆದಾನೆ ಮಾಡ್ತಾ ಇರೋದಲ್ಲ, ಅಧಿಕೃತವಾಗಿ ಪುಟಗಟ್ಟಲೆ ದಾಖಲೆಗಳನ್ನ ಈಗಾಗಲೇ ರಾಜುಗೌಡರು ಪಡ್ಕೊಂಡಿದ್ದಾರೆ. ಸರ್ಕಾರವನ್ನು ಸ್ಪಂದಿಸಿದೆ. ಇದು ಪುಣ್ಯಭೂಮಿಯ ವಿಷಯ ಆಗಿರೋದು ಯಾರು ಸಹ ಪ್ರತಿಷ್ಠೆಗೆ ತೆಗೆದುಕೊಳ್ಳಬೇಕು. ಇಲ್ಲಿ ಹೋರಾಟಕ್ಕಿಂತ ಪ್ರತಿಷ್ಠೆಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳ ಸಮೂಹ ಜಾಸ್ತಿ ಆಗಿವೆ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ನಾವು ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲಿ ಆಯಿತು, ನಮ್ಮ ಕರ್ತವ್ಯ ಇದ್ದದ್ದು ಅಷ್ಟೇ. ಸ್ಮಾರಕ ಆಗಲಿ, ಸ್ಮಾರಕ ನಿರ್ಮಾಣ ಆಗಲಿ ಅನ್ನೋದು ಬಿಟ್ಟರೆ ಅದರ ಕ್ರೆಡಿಟ್, ಡೆಬಿಟ್ ಅಥವಾ ಇನ್ನೇನು ಹೆಸರು ತಗೊಳ್ಬೇಕಾದ ಒಂದು ಇದು ನಮಗಿರಲಿಲ್ಲ. ಹಾಗಾಗಿ ರಾಜುಗೌಡರು ಅವತ್ತಿಗೆ ಕೈ ಬಿಟ್ಟಿದ್ದಾರೆ. ದೈವದ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಲೋಕಾರ್ಪಣೆ ಆಗಿದೆ. ಅಭಿಮಾನಿಗಳಿಗೆ ಒಂದು ಸ್ಮಾರಕವನ್ನ ನೋಡುವಂತಹ ಮತ್ತು ವಿಷ್ಣುಜಿಯವರ ಪೂಜೆ ಪುರಸ್ಕಾರವನ್ನ ಮಾಡುವಂತಹ ಒಂದು ಕೆಲಸ ಮತ್ತು ಇನ್ನೂ ಬೇರೆ ಚಟುವಟಿಕೆಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಭವ್ಯವಾದ ಒಂದು ಕಟ್ಟಡ ಆಗಬೇಕು ಮತ್ತು ಸ್ಥಳಾವಕಾಶ. ಯಾಕಂದ್ರೆ ಸ್ಥಳ ಇಲ್ಲದೆ ಯಾಕೆ ಅಲ್ಲೇ ಕೇಳ್ತಾವ್ರೆ, ವಿಷ್ಣುವರ್ಧನ್ಗೆ ಅಲ್ಲೇ ಯಾಕೆ ಕೇಳ್ತಾವ್ರೆ ಅಂತ ಅಂದ್ರೆ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಒಂದು ಸ್ಥಳ ಅದು. ಅಲ್ಲ ಅಂದಿದ್ರು ನಾವೇನು 10 ಗುಂಟೆ ಜಾಗ ನಾವೇ ಎಲ್ಲಾದ್ರೂ ಯಾರಾದ್ರೂ ಪರ್ಚೇಸ್ ಯಾರಾದ್ರೂ ದಾನಿಗಳ ವ್ಯಕ್ತಿ ಕೊಡ್ತಾ ಇದ್ರು, ನಾನೇ ಬೇಕಾದ್ರೆ ಕೊಡ್ತಿದ್ದೆ, 20 ಗುಂಟೆ ಜಾಗ ಕೊಡ್ತಿದ್ದೆ. ಅದು ಪುಣ್ಯಭೂಮಿ ಅಂತ್ಯಕ್ರಿಯೆ ಜಾಗ ನಡೆದಿರೋ ಕಾರಣ ಅದೇ ಜಾಗ ಬೇಕು ಅಂತ ಬಿಟ್ರೆ, ಇಲ್ಲ ಅಂತಂದ್ರೆ 5 ಎಕರೆ 10 ಎಕರೆ ಜಮೀನು ಕೊಡ್ತಕ್ಕಂಥ ದಾನಿಗಳು ಬಹಳಷ್ಟು ಜನ ಇದ್ದಾರೆ. ವಿಷ್ಣುಜಿಗೋಸ್ಕರ ಪ್ರಾಣವನ್ನ ಕೊಡ್ಲಿಕ್ಕೆ ನಡೆಯಿದ್ದಾರೆ. ಹಾಗಾಗಿ ಬಂಧುಗಳೇ, ಎಲ್ಲಿ ನಮ್ಮ ಪೂರ್ವಜರು ಎಲ್ಲಿ ಒಂದು ಕ್ರಿಯೆ, ಎಲ್ಲಿ ಅವರ ಒಂದು ದಹನ ಪ್ರಕೃತಿ ನಡೀತು, ಎಲ್ಲಿ ಅವರ ಒಂದು ಚಿತ್ರವನ್ನ ಅಲ್ಲಿ ಇದ್ ಮಾಡ್ದು ಅಂತ ಒಂದು ಜಾಗದಲ್ಲಿ, ಯಾಕಂದ್ರೆ ದೇವಸ್ಥಾನ ಅಂತ ಭಾವಿಸ್ತೀವಿ, ಅದ ನಾವು ಯಾವುದೋ ಒಂದು ಶಕ್ತಿ ಅಂತ ಭಾವಿಸ್ತೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದ ಆರಾಧ್ಯ ದೈವ ಅಂತ ನಾನು ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅವರ ಮಾದರಿಯಲ್ಲಿ ಇವರು ಸಹ, ಯಾಕೆಂದ್ರೆ ಅಜಾತ ಶತ್ರು, ಅವ್ರಿಗೆ ಯಾರು ಶತ್ರು ಇಲ್ಲ. ಹಿತಶತ್ರುಗಳಿದ್ರೇನೋ, ಆಮೇಲೆ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕುವಂತ ಶತ್ರುಗಳಿದ್ರೇನೋ, ಮುಂದ್ಗಡೆ ಬಂದು ಇವರು ಶತ್ರು, ಇವ್ರು ಸರಿಯಿಲ್ಲ ಅಂತಕ್ಕಂಥ ಅಂದೋನು ಯಾವನೂ ಇಲ್ಲ, ಅನ್ನೋದೂ ಇಲ್ಲ. ಅವರು ಅಂತ ಅನ್ನಿಸ್ಕೊಳ್ಳೋ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಬಂಧುಗಳೇ, ಈ ಒಂದು ಹೋರಾಟ ಯಶಸ್ಸಾಗ್ತದೆ.
ಕೇವಲ ಸಾಂಕೇತಿಕವಾಗಿ ಹೋರಾಟ ಮಾಡೋದು, ಅಲ್ಲಿ ಡಾಕ್ಟರ್ ಹಾಲುವನ್ನ ವೈದ್ಯ ಇದು ರೋಗಿ ಬಯಸಿತು ಹಾಲುವನ್ನ ಅನ್ನೋ ರೀತಿಯಲ್ಲಿ ಮತ್ತೆ ಏನೋ ಒಂದು ಆಗ್ತಾ ಇದೆ. ಈಗಾಗಲೇ ನಮ್ಮ ರಾಜಗೌಡರು ಎಲ್ಲ ತರದ ತಯಾರಿಗಳನ್ನ ಮಾಡಿದ್ದಾರೆ. 10 ಗುಂಟೆ ಜಾಗದ ಬಗ್ಗೆ ಎಲ್ಲ ತಯಾರಿಯನ್ನ ಮಾಡಿದ್ದಾರೆ. ನೆನೆ ಭಾಷಣ ಮಾಡ್ತಾ ಇತ್ತು, ನಾನು ಕೇಳಿದೆ, ಒಳ್ಳೆದಾಗಲಿ. ನಾನು ಮಧ್ಯಪ್ರವೇಶ ಮಾಡಿ ಮಾತಾಡಿದ್ದೀನಿ. ಅದರ ಸಲುವಾಗಿ 10 ಗುಂಟೆ ಕೊಡ್ತಾ ಇದ್ದಾರೆ ಅಂತ ಅವರು ನಮ್ಮ ನಾಯಕರುಗಳು ಮಾಡ್ತಾ ಇದ್ರು. ಶ್ರಮವಾಗ್ಲಿ ನಿಮ್ಮ ಕಾಲ್ಗೊಂಡಲಾಗಲೂ ಆಗ್ಲಿ ಅದರ ಒಂದು ಹಿಂದಿನ ಒಂದು ಶಕ್ತಿ ಅಂತಂದ್ರೆ ರಾಜಗೌಡರು. ಯಾಕೆಂದ್ರೆ ಪುಟಗಟ್ಟೆ ದಾಖಲೆ ಇದೆ. ಒಂದು ದಿನದಲ್ಲ, ಮಾಹಿತಿ ಪಡ್ಕೊಂಡು ಬಂದು ಮಾತಾಡೋದಲ್ಲ, ಮಾಹಿತಿನೇ ಅವರು ಮಾಹಿತಿಯ ಸಂಗ್ರಹಾಲಯ ಇದೆ. ಬೇಕಾದ್ರೆ ಅಧಿಕೃತ ಮಾಹಿತಿಯನ್ನ ರಾಜಗೌಡರ ಹತ್ರ ಕೇಳ್ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡಿಸಿ ಆಫೀಸಲ್ಲಿ ಕೇಳಿದ್ರು ಸಹ ಅಧಿಕೃತ ಮಾಹಿತಿಯನ್ನ ಇವ್ರ ಕಡೆಯಿಂದನೇ ನನಗೆ ಅಷ್ಟು ಅಸ್ಪಷ್ಟ. ನಾನು ಮೊನ್ನೆ ಬಂದಿದ್ದೀನಿ, 1 ತಿಂಗಳಿಗೆ ಬಂದಿದ್ದೀನಿ. ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ. ನಿರಂತರವಾಗಿ ನಮ್ಮ ಒಂದು ಕಚೇರಿಯ ಕಡತದಲ್ಲಿರ್ತಕ್ಕಂಥದ್ದು ರಾಜಗೌಡರ ದಾಖಲೆಗಳ ವಿನಃ ಇನ್ಯಾವುದೂ ಇಲ್ಲ. ಇಂಥ ದಾಖಲೆಗಳು ಅವರು ವಿಷ್ಣುಜಿಯವರ ಮನೆಯ ಹತ್ರನೂ ವಿಚಾರಿಸಿದ್ರೆ ಸಿಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಮಹತ್ ಕಾರ್ಯವನ್ನ, ಅಂತ ಒಂದು ಅಭಿಮಾನಿಯಾಗಿ, ಒಬ್ಬ ಅಭಿಮಾನಿಯಾಗಿ ಅವ್ರ ನಾಯಕರಾಗ ಕೆಲಸ ಮಾಡ್ತಾ ಇಲ್ಲ, ವಿಷ್ಣುಜಿಯವರ ಅಪ್ಪಟ ಅಭಿಮಾನಿಯಾಗಿ ಕೆಲಸವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರೊಂದಿಗೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಜೊತೆಲಿರ್ತೀವಿ. ನಮ್ಗೆ ಆಹ್ವಾನ ಕೊಡ್ದೇನೆ ಇರಲಿ, ನಾವು ರಾಜಗೌಡರು ಒಂದು ಭಾಗವಾಗಿ ಕೆಲಸ ಮಾಡ್ತೀವಿ. ಆ ಪುಣ್ಯ ಸ್ಮರಣೆಗೆ ಏನು 10 ಗುಂಟೆ ಜಾಗವನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅಂದ್ರೆ ಅಲೆ ಆಗಿದೆ. ಇದು 90 ಭಾಗ, ಶೇಕಡ 90 ಭಾಗ ಜಾಗ ಅಲೆ ಕಾಯ್ದಿರಿಸಲಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಇವರು 3 ಜೊತೆಗೂಡಿ ಮಾತಾಡ್ತು ಅಂದ್ರೆ ಅದು ಒಂದು ದಿನದಲ್ಲಿ ಅಥವಾ ಈ ವಾರದಲ್ಲಿ ಸುಖಾಂತಿ ಆಗ್ತದೆ. ಇದನ್ನ ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಏನು ಹೋರಾಟಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು 100 ಜನ ಹೋರಾಟಕ್ಕೆ ಬಂದಿರೋದು ಬರೀ 100 ಜನ ಅಲ್ಲ, ಅದು ಎಷ್ಟು ಕೋಟಿ ಇದ್ದಾರೋ ಬಂದು ಹೋಗ್ತಾನೆ ಇದ್ದಾರೆ, ಬಂದು ಹೋಗ್ತಾನೆ ಇದ್ದಾರೆ. ಮತ್ತೆ ಉಪವಾಸ ಸತ್ಯಾಗ್ರಹಕ್ಕೆ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣಗಳ ಮುಖೇನವಾಗಿ ಒಂದಷ್ಟು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ. ನಾಳೆನೂ ಸಹ ಈ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ, ನಿರಂತರವಾಗಿ ಮುಂದುವರಿತದೆ. ಪೊಲೀಸ್ನವರು ಅನುಮತಿಯನ್ನ ಕೊಟ್ಟರೆ ಅದು ನಿಜವಾಗ್ಲೂ ಇಲ್ಲೇ ಬಗೆಹರಿಯ ತನಕ ನಾವೆಲ್ಲರೂ ಕುತ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೇವೆ. ಯಾಕಂದ್ರೆ ಕಾನೂನನ್ನ ಕೈ ತಗೊಳ್ಬಾರ್ದು. ಮೊದಲೇ ಹೇಳ್ತಾರೆ, ನಟರಾಜ್ ಅಂದ್ರೆ ದೊಡ್ಡಸ್ವಾಮಿಗೌಡರು ಬಂದ್ಬಿಡ್ತು ಅಂತ ಅಂದ್ರೆ ಏನಾದ್ರೂ ಒಂದು ಕತೆ ಮಾಡ್ಬಿಡ್ತಾರಪ್ಪ ಅನ್ನಂಗ ಆಗ್ಬಿಡ್ತದೆ. ಇಲ್ಲ, ಈ ಸಂದರ್ಭದಲ್ಲಿ ಯಾಕೆ ಶಾಂತಪ್ರಿಯ ನಟರು, ಆ ನಟರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ರಾಜಗೌಡರು ಏನ್ ನಿರ್ಧಾರ ತಗೊಳ್ತಾರೆ, ಅವ್ರ ತಂಡ ಏನ್ ನಿರ್ಧಾರ ತಗೊಳ್ತದೆ, ಆ ನಿರ್ಧಾರಕ್ಕೆ ನಾವು ಸಹ ಭದ್ರಾಗಿ ಆ ಒಂದು ವಿಶೇಷ ವ್ಯಕ್ತಿಯ ಒಬ್ಬ ಮೇರು ನಟನ ಒಂದು ಪುಣ್ಯ ಸ್ಮರಣೆ ಅತಿ ಶೀಘ್ರದಲ್ಲೇ ಜಾಗ ಸಿಕ್ಕಿ ಆ ಒಂದು ಪುಣ್ಯ ಸ್ಮರಣೆಯ ಒಂದು ಕಟ್ಟಡ ಪ್ರಾರಂಭ ಆಗಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆದಾಗಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಧನ್ಯವಾದ.